ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಇವತ್ತು ಸಮಬಲದ ಪರಾಕ್ರಮ ಅಂತ ಟೈಟ್ಲ್ ಕೊಟ್ಟಿದ್ದೀನಿ. ಇವತ್ತು ಬಣ್ಣ ಬಣ್ಣದ ಲೋಕ ಅಂತಲೇ ಹೇಳಬೇಕು. ಇವತ್ತು ಸ್ಟಾಪ್ ಲಾಸ್ ಅನ್ನೋದು ಭರ್ಜರಿಯಾಗಿ ಹಿಟ್ ಆಗ್ತಾ ಇತ್ತು. ಇವತ್ತು ಇಂಟ್ರಾಡೇನಲ್ಲಿ ಯಾರಾದರೂ ಸ್ಕಾಲ್ಪಿಂಗ್ ಮಾಡಿದಿರಾ ಅಂದರೆ ಒಂದು ಆಪರ್ಚುನಿಟಿ ಇತ್ತನೋ, ಯಾರಾದರೂ ಸ್ವಲ್ಪ ಲಾಂಗ್ ಪೊಸಿಷನ್ ಇಟ್ಕೊಳ್ಳೋಣ, ಒಂದು ಟ್ರೆಂಡ್ ಸಿಗ್ತಾ ಇದೆ ಅಂತ ಕಾದಿದ್ದರೆ ಇವತ್ತು ಸ್ಟಾಪ್ ಲಾಸ್ ಹಿಟ್ಟಿಂಗ್ ಡೇ ಆಗಿತ್ತು. ಸಖತ್ತಾಗಿ ಆಟಾಡ್ಸಿದೆ ಮಾರ್ಕೆಟ್. ಮಾತಾಡ್ತಾ ಹೋಗೋಣಂತೆ. ಇವತ್ತು ಟಾಪ್ ಗೈನರ್ ಅಂತ ನಾವು ನೋಡೋದಾದ್ರೆ ಇಬ್ಬರು ಇದ್ದಾರೆ ಕಾಂಪಿಟೇಟರ್ಸು. ಕೋಲ್ ಇಂಡಿಯಾದಲ್ಲಿ 4.52%, ಅದೇ ರೀತಿಯಾಗಿ UPL ಅಲ್ಲೂ ಕೂಡ 4.52% ಬಂದಿರೋದ್ರ ಮೂಲಕ ಅವತ್ತು ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿನ್ನೆ ಕೋಲ್ ಇಂಡಿಯಾದಲ್ಲಿ ಶಾರ್ಪ್ ರಿಜೆಕ್ಷನ್ ಬರೀತು, ಇವತ್ತು ವಾಪಸ್ ನೋಡಿ 450 ಲೆವೆಲ್ಗೆ ಬಂದು ಕೂತ್ಕೊಂಡಿದೆ. ಈ ಥರ ಆಗ್ತಾನೆ ಇರುತ್ತೆ, ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗ್ರಾಸಿಮು, ಹಿಂಡಾಲ್ಕೋ ಇವೆರಡರಲ್ಲಿ ತುಂಬ ದೊಡ್ಡ ರಿಜೆಕ್ಷನ್ ಬಂತು. ಹಿಂಡಾಲ್ಕೋ 12.42% ರಿಸಲ್ಟ್ ಕೂಡ ಆಗಿತ್ತು ಇವತ್ತು. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಕ್ವಿಕ್ ಆಗಿ ಮಾತಾಡ್ತಾ ಹೋಗೋಣ. ಬ್ಯಾಂಕಿಂಗ್ ಸೆಕ್ಟರ್ ಪಾಸಿಟಿವ್ ಆಗಿತ್ತು, IT ಡೌನ್ ಆಗಿತ್ತು, ಆಮೇಲೆ ಪಾಸಿಟಿವ್ ಆಗಾಯಿತು. ವಿಪ್ರೋ ಇವತ್ತು ಕೂಡ 2% ಮೇಲ್ಗಡೆ ಹೋಗಿದೆ, ನೋಡ್ತಾ ಹೋಗೋಣಂತೆ. ಸೊ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಟ್ರೇಡ್ ಅಂತ ಮಾತಾಡ್ತಾರೆ ನೋಡಿ. ಪೇಂಟ್ ಬೆಳೀತಾ ಇದ್ದಾರೆ. ಇವತ್ತು ಒಂದು ಹೊಸ ಯೆಲ್ಲೋ ಲೈನ್ನ ಹಾಕೊಂಡಿದ್ದೀನಿ, ಸಪೋರ್ಟ್ ರೆಸಿಸ್ಟೆನ್ಸ್ನ. ಯಾಕೆ ಯೆಲ್ಲೋ ಲೈನ್ ಹಾಕೊಂಡ್ವಿ ಅಂತಂದರೆ, ಇವತ್ತು ಬೆಳಗ್ಗೆ ಏನಂತ ಮಾತಾಡ್ಕೊಂಡಿದ್ವಿ ನಾವು, ಇವತ್ತು ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಹೋಗ್ತಾ ಇದೆ. ನಿನ್ನೆ ಲೋನ ಬಿಟ್ಟು ಕೆಳಗಡೆ ಬಂತು ಅಂತಂದರೆ ಇವತ್ತು ಒಳ್ಳೆ ಟ್ರೇಡ್ ಮಾಡ್ಬೋದು ನಾವು. ಕೆಳಗಡೆ 21,500, 520, 500 ತನಕ ಹೋಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋಗ್ತೀರಾ ಅಂದರೆ ಟ್ರೆಂಡ್ ಲೈನ್ ಹಾಕೊಳ್ಳಿ, ಮೇಲ್ಗಡೆ ಹೋಗೋಣ ಅಂತಂದಿದೆ. ಇವತ್ತು ಓಪನಿಂಗ್ ಕ್ಯಾಂಡಲಲ್ಲಿ ಲೋನ ಕೆಳಗಡೆ ಬಂತು. ಇಲ್ಲಿ ನೀವು P ಪೊಸಿಷನ್ ತೊಗೊಂಡಿದ್ರೆ ಇಲ್ಲಿ ತನಕ ಕೆಳಗಡೆ ಬಂದಿತ್ತು, ಯಾವುದೇ ತಪ್ಪಿಲ್ಲ. ಆದರೆ ಇಲ್ಲೇನಾಯಿತು, ಶಾರ್ಪ್ ಆಗಿ ಅರ್ಧ ಕ್ಯಾಂಡಲ್ ರೀಟ್ರೇಸ್ಮೆಂಟ್ ಆಗೋಯಿತು. ಯಾವುದಾದ್ರೂ ಲೆವೆಲಲ್ಲಿ ಅರ್ಧ ಕ್ಯಾಂಡಲ್ ರೀಟ್ರೇಸ್ಮೆಂಟ್ ಆಗ್ತಿದೆ ಅಂದರೆ ಸುಮ್ಮನೆ ಸ್ಟಾಪ್ ಲಾಸ್ ಬುಕ್ ಮಾಡ್ಕೋಬೇಕು, ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸ್ಟಾಪ್ ಲಾಸ್ನ ತಗೋಬೇಕಾಗುತ್ತೆ. ಆದರೆ ವಾಪಸ್ ಮತ್ತೆ ಅದೇ ಲೆವೆಲ್ಗೆ ಬಂತು ನೋಡಿ, ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿದೆ. ಟಿಪಿಕಲ್ ಕೆರೆದಡ ದಿನ ವಿತ್ ವಾಲಟಿಲಿಟಿ. ಸೊ ಇಷ್ಟೊಂದು ಮಾರ್ಕೆಟ್ ಮೂವ್ಮೆಂಟ್ ಆಗೋದು ಕಮ್ಮಿ. ಅಂದರೆ ಯಾಕೆ ಇಷ್ಟೊಂದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಚಿಕ್ಕ ಝೋನ್ ಅಂತ ಕಾಣಿಸ್ತಾ ಇದೆ, ದೊಡ್ಡ ಬಿದ್ದಿರೋದು ನೋಡಿ. ಬಟ್ ಸ್ವಲ್ಪ ನೋಡಿ, 21,551, 750 ಅಂದರೆ ಎಷ್ಟಾಯ್ತು ರೀ? 200 ಪಾಯಿಂಟ್ ನಾವು ಎಲ್ಲಿ ಮಾತಾಡ್ತಾ ಇದ್ವಿ? 150 ಪಾಯಿಂಟ್ಸ್ ಬಂದರೆ ಒಂದು ಚೇಂಜ್ ಆಗುತ್ತೆ ಅಂತ ಮಾತಾಡ್ತಾ ಇದ್ವಿ. ಆ ಕಾಲ ಹೋಗ್ಬಿಟ್ಟಿದೆ ಇವಾಗ ನಿಫ್ಟಿನಲ್ಲಿ. ಸೊ 200 ಪಾಯಿಂಟ್ಸ್ಗಳು ನಿಮಗೆ ಒಂದು ರೇಂಜು ಒಂದು ದಿನದಲ್ಲಿ ಸುಮಾರು ದಿನ ಕಾಣಿಸ್ತಾ ಇದೆ. ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಈಗೇನಾಗಿದೆ, ವಾಪಸ್ಸು 21,750 ಝೋನಿಗೆ ಬಂದು ಕೂತ್ಕೊಂಡಿದೆ. ಈಗ ವೆರಿ ಇಂಟ್ರೆಸ್ಟಿಂಗು, ನಾಳೆ ಯಾವುದೇ ಕಾರಣಕ್ಕೂ ಗ್ಯಾಪ್ ಡೌನ್ ಓಪನಿಂಗ್ ಆಗಬಾರ್ದು. ಇದು ಕೆಳಗಿಂತ ಕೆಳಗಡೆ ಬರಬಾರ್ದು. ಅವಾಗ ಇದು ಇನ್ನೂ ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಂಡು ನಾವು ಕೆಳಗಡೆ ಟ್ರೇಡ್ ಮಾಡಬೇಕಾಗುತ್ತೆ. ಬಟ್ ಈಗೇನು ಕೆರೆದಾಡದಲ್ಲೇ ಇದ್ದೀವಿ. ಸೊ ಇದನ್ನ ಇವಾಗ ಇಂಪಾರ್ಟೆಂಟ್ ಲೆವೆಲ್ ಅಂತ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. 21,554 ಇಲ್ಲೆಲ್ಲಿ ಸಪೋರ್ಟ್ ತಗೊಂತ ಅದು. ಇನ್ ಕೇಸ್ ಏನಾದ್ರು ಇದನ್ನ ಬಿಟ್ಟು ಮೇಲ್ಗಡೆ ಹೋಗ್ತೀನಿ ಅಂದರೆ ಸ್ವಲ್ಪ ಗಮನಿಸ್ತಾ ಬನ್ನಿ. ಇಲ್ಲಿ ಒಂದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಆಗ್ತಾ ಬಂದಿತ್ತು. ನಿಫ್ಟಿ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಈಗ ಇವತ್ತು ಆಲ್ಮೋಸ್ಟ್ ಆ ಟ್ರೆಂಡ್ ಲೈನ್ ಬ್ರೇಕ್ ಆದ್ನೇನೋ ಅಂತ ಬಂದಂಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಏನಾದ್ರು ಕಂಟಿನ್ಯೂಷನ್ ಆಯಿತು ಅಂದರೆ 21,800 ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. 21,800 ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸು. ಅದನ್ನು ಬಿಟ್ಟು ಮೇಲ್ಗಡೆ ಹೋಗೋ ತನಕ ನಾವೇನು ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಎಕ್ಸ್ಪೈರಿ ದಿನ ಆಗುತ್ತಾ, ನಾಳೆನೇ ಆಗುತ್ತಾ, ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬೇರೆ ಕೂಡ ನೋಡ್ತಾ ಹೋಗೋಣಂತ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ. ವ್ಯಾಲೆಂಟೈನ್ಸ್ ಡೇ ಕೆಂಪು ಮಾಡ್ತಾರೋ ಹಸಿರು ಮಾಡ್ತಾರೋ ಅದನ್ನು ಚೆನ್ನಾಗಿರುತ್ತೆ, ನಾಳೆ ನೋಡೋಣಂತೆ. ಸೊ ಈಗ 21,000 ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾಳೆ ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ 21,680, 700ಗಿಂತ ಕೆಳಗಡೆ ಏನಾದ್ರು ಓಪನ್ ಆಯಿತು ಅಂದರೆ ನಾನು ಅದನ್ನ ನೆಗೆಟಿವ್ ಅಂತ ಅನ್ಕೊಂತೀನಿ. ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೆಗೆಟಿವ್ ಟ್ರೇಡ್ ಮಾಡ್ತಾ ಹೋಗ್ಬೋದು. ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದರೆ 21,800 ಓಪನ್ ಆದರೆ ಒಂದ್ಸಲ ಟೆಸ್ಟ್ ಮಾಡೋಕೆ ನೋಡಿ, ಅಲ್ಲಿಂದ ವಾಪಸ್ ಮೇಲ್ಗಡೆ ಕೊಡ್ತು ಅಂದರೆ ಮೇಲ್ಗಡೆ ಟ್ರೇಡ್ ಮಾಡಿ. ನಾಳೆ ಎರಡೂ ಕಡೆ ನೀವು ವ್ಯೂನ ಓಪನ್ ಇಟ್ಕೊಂಡಿರಬೇಕು. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಬಂದು ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ ಎಲ್ಲಿ ಹೇಳುತ್ತೋ ನಮ್ಮದು ಅಲ್ಲೇನೆ. ಸೊ ಇವಾಗ ನೀವು ನೋಡೋದಾದರೆ ಸೇಮ್ ನೋಡಿ, ನಾನು ಏನಾದರೂ ಚೇಂಜ್ ಮಾಡ್ತಾ ಇದ್ದೀನಿ. 4-5 ದಿನದಿಂದ ಯಾರು ಚಾರ್ಟ್ ಸ್ಟಾಕ್ ನೋಡ್ತಾ ಇದ್ದೀರಾ, ಈ ಝೋನ್ ಒಂದು ಟ್ರ್ಯಾಪ್ ಝೋನು. ಇಲ್ಲಿ ಬಂದಾಗೆಲ್ಲ ಈ ರೀತಿ ಕೆರೆದಾಡ ಆಗುತ್ತೆ ಅಂತ ನೋಡಿ. ಅಲ್ಲಿ ಬರುತ್ತೆ, ಅಲ್ಲಿಂದ ರಿಜೆಕ್ಷನ್ ಬರುತ್ತೆ, ಅಲ್ಲಿ ಬರುತ್ತೆ, ಅಲ್ಲಿಂದ ರಿಜೆಕ್ಷನ್ ಬರುತ್ತೆ. ಇದೇ ರೀತಿ ಆಗ್ತಾಯಿದೆ. ಸೊ ನಾಳೆ ಇದನ್ನು ಸುಳ್ಳು ಮಾಡಬೇಕು ಅಂದರೆ 45,600 ಮೇಲ್ಗಡೆ ಮುರ್ಕೊಂಡು ಹೋಗಬೇಕು. ಮುರ್ಕೊಂಡು ಹೋಯಿತು ಅಂತಂದರೆ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಎಸ್, ಸೊ ಯಾವ ಥರ ಆಗುತ್ತೆ ಅದಕ್ಕೆ ರೆಡಿ ಇರೋಣ. ಮೇಲ್ಗಡೆ ಹೋಗ್ತಾ ಹೋದರೆ 46,000 ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ. ಮೇಲ್ಗಡೆ ಹೋದರೆ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ಎವ್ರಿ 200 ಪಾಯಿಂಟ್ಸ್ ಟ್ರೈಲ್ ಮಾಡ್ಕೊಂಡು ಹೋಗಿ ಮೇಲ್ಗಡೆ ಹೋದರೆ 45,800, 46,000 ಈ ರೀತಿ ಆಗೋದು. ನಾಳೆ ಎಕ್ಸ್ಪೈರಿ ಕೂಡ ಇದನ್ನು ನೋಡ್ಕೊಂಡು ಬಂದ್ಬೋಣ ಆಪ್ಷನ್ ಚೇನ್ ಏನಾಗಿದೆ ಅಂತ. ಬಟ್ ಸ್ವಲ್ಪ ಹುಷಾರಾಗಿ ನೀವು ಯಾಕೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ ಇವತ್ತು ಪೊಸಿಷನ್ ಕ್ಯಾರಿ ಮಾಡೋರಿಗೆ ತುಂಬ ಕಷ್ಟ ಆಗಿರುತ್ತೆ. ಒಂದ್ಸಲ ಮೇಲೆ ಒಂದ್ಸಲ ಕೆಳಗೆ. ಅಂದರೆ ಇಂಟ್ರಾಡೇನಲ್ಲಿ ನೀವು ಲಾಂಗ್ ಪೊಸಿಷನ್ ಇವತ್ತು ಟು ಬಿ ಆನ್ವೆಸ್ಟ್ ಹೇಳಬೇಕು ಅಂದರೆ ಇಲ್ಲಿಂದ ಜೋರಾಗಿ ಫಾಲ್ ಬಂತಲ್ವ, ಇನ್ನು ಈ ಟ್ರೆಂಡ್ ಲೈನ್ ತನಕ ಬರ್ಬೋದು, ಟೆಸ್ಟ್ ಮಾಡ್ಬೋದು. ಯಾರಾದ್ರು ಉಳಿಸ್ಕೊಂಡಿದ್ದೀರಿ ಅಂತಂದರೆ, ಅಂದರೆ ನೆನ್ನೆದಾಗಿತ್ತು. ಇವತ್ತು ಮೇಲ್ಗಡೆ ಅಟೆಂಪ್ಟ್ ಮಾಡಿದೆ, ಅಲ್ಲಿಂದ ವಾಪಸ್ ನೋಡಿ ಈ ಬಸ್ ಸ್ಟ್ಯಾಂಡ್ ಝೋನ್ ಹತ್ರ ಬಂದಿದೆ. ಅಲ್ಲಿಂದ ಪ್ರೈಸ್ ಆಕ್ಷನ್ ಆಗ್ತಾ ಇದೆ. ಇಂಟ್ರಾಡೇನಲ್ಲಿ ಪ್ರೈಸ್ ಆಕ್ಷನ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ವಿತ್ ವಾಲಟಿಲಿಟಿ ಆಗ್ತಾ ಇದೆ. ಒಂದೇ ದಿನದಲ್ಲಿ ಇಷ್ಟು ರೋಲರ್ ಕೋಸ್ಟರ್ ಆದರೆ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಒಂದೇ ಥರ ಒಂದು ಲಾಂಗ್ ಟ್ರೆಂಡ್ ಅಂತ ಏನು ಬರ್ತಾ ಇದೆ ಅಂತ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಹೋಗ್ತೀವಿ, ದೊಡ್ಡ ಪ್ರಾಫಿಟ್ ಅಂತ. ಅದು ಮಾಡೋಕ್ಕಾಗಲ್ಲ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಬಟ್ ದಟ್ಸ್ ಓಕೆ. ಈ ರೀತಿ ಪಾಸ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪಾಸ್ ಆದರೆ ನಮಗೆ ಒಂದು ಒಳ್ಳೆ ಮೂಮೆಂಟ್ ಕೊಡುತ್ತೆ ಮಾರ್ಕೆಟಲ್ಲಿ. ಬಟ್ ಇಲ್ಲಿಂದ ನೀವು ನೋಡ್ಕೊಂಬರೋದಾದ್ರೆ ಈ ಒಂದು ಟ್ರೆಂಡ್ ಲೈನ್ ಇತ್ತಲ್ಲ, ಈ ಟ್ರೆಂಡ್ ಲೈನ್ನ ಮೇಲ್ಗಡೆ ಬಂದುಬಿಟ್ಟಿದ್ದೀವಲ್ವ ಇವತ್ತು ನೋಡಿ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ರೆ ಇದು ರೆಸಿಸ್ಟೆನ್ಸ್ ಆಗಿತ್ತು. ಇವತ್ತು ಮೇಲ್ಗಡೆ ಹೋಗಿ ಇಲ್ಲಿ ಸಪೋರ್ಟ್ ಥರ ಅಂತ ಕೂತ್ಕೊಂಡಿದೆ. ಸೊ ನಾಳೆ ಯಾವುದೇ ಕಾರಣಕ್ಕೂ 45,300ಗಿಂತ ಕೆಳಗಡೆ ಮಾರ್ಕೆಟು ಬರೋಂಗಿಲ್ಲ, ಮೇಲ್ಗಡೆನೇ ಹೋಗುತ್ತೆ ಅಂತ. ಆದರೆ 45,300ನ ಬ್ರೇಕ್ ಆಗ್ತಾ ಇದೆ ಅಂದರೆ ನೀವು ಮತ್ತೆ
ಮತ್ತೆ ಒಂದು ಕೆಳಗಡೆ ಸೆಲ್ಲಿಂಗ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆ ರೀತಿನೇ ಪ್ಲಾನ್ ಮಾಡ್ತಾ ಹೋಗ್ಬೋದು. 45,000 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ಅದಕ್ಕೆ ಕೆಳಗಡೆ ಬಂದರೆ ಇವತ್ತು ನಿನ್ನೆ ಲೋ ಏನಾಗಿತ್ತಲ್ಲ 44,600 ಅದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಕ್ಲೀನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ನೀವು ಕನೆಕ್ಟ್ ಮಾಡ್ಕೋಬೇಕಷ್ಟೇ. ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಹೋಗ್ತಿದೆ ಅಂದರೆ 45,650 ದಾಟ್ತು ಅಂತಂದರೆ ನೀವು 46,000 ಲೆವೆಲ್ಗೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಎಕ್ಸ್ಪೈರಿ ದಿನ 500 ಲೆವೆಲ್ಗಳನ್ನು ಟಾರ್ಗೆಟ್ ಮಾಡ್ತಾರೆ. ಒಂದು 46,600 ಟಾರ್ಗೆಟ್ ಆಗುತ್ತೆ, ಇಲ್ಲ 45,500 ಮುರ್ಕೊಂಡು 45,500 ಇದೀವಿ ಅಂದರೆ 45,000 ಟಾರ್ಗೆಟ್ ಆಗುತ್ತೆ. ಸೊ ಸೇಮ್ 45,000 ಟಾರ್ಗೆಟ್ ಮಾಡ್ತಾರೋ 46,000 ಟಾರ್ಗೆಟ್ ಮಾಡ್ತಾರೋ ಅನ್ನೋದಕ್ಕೆ ಕ್ವಿಕ್ ಆಗಿ ಒಂದ್ಸಲ ಆಪ್ಷನ್ ಚೈನ್ ನೋಡ್ಕೊಂಡ್ಬೋಣ. ಆಪ್ಷನ್ ಚೈನ್ ನೋಡಿದ್ರೆ ನಾಳೆ ಬ್ಯಾಂಕ್ ನಿಫ್ಟಿಗೆ ಏನು ಮಾಡಿದ್ದಾರೆ ನೋಡಿ, ಅಡ್ಗೋಡೆ ಮೇಲೆ ದೀಪ 45,000 ಸಪೋರ್ಟ್ ಕೂತಿದ್ದಾರೆ, 46,000 ರೆಸಿಸ್ಟೆನ್ಸ್ ಕೂತಿದ್ದಾರೆ. ಸೊ ಇಬ್ಬರಲ್ಲಿ ಒಬ್ರು ಯಾರಾದರೂ ಬಿಟ್ಕೊಟ್ರೆ ಈ ಕಡೆ ಹೋಗುತ್ತೆ, ಇಲ್ಲ ಈ ಕಡೆ ಹೋಗುತ್ತೆ. ಇಲ್ಲೂ ಕೂಡ ನಿಮಗೆ ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಈ ರೆಫರೆನ್ಸ್ ಇಟ್ಕೊಳ್ಳಿ, ಇಲ್ಲಿ ಬರ್ತಿದೆ ವರ್ಟೆಕ್ಸ್ ಹತ್ರ, ಇಲ್ಲಿಂದ ಮೇಲ್ಗಡೆ ಕೊಡ್ತು ಅಂತಂದ್ರೆ 46,000 ಲೆವೆಲ್ ತನಕ ಟ್ರೈ ಮಾಡಿ 200 ಪಾಯಿಂಟ್ಸ್ ಇಟ್ಕೊಂಡು ಹೋಗ್ಬೋದು. ಇಲ್ಲ ಫಾಲ್ ಆಗಿ ಬರ್ತಿದೆ ಅಂತಂದ್ರೆ 45,000 ತನಕ ಟ್ರೈ ಮಾಡಿ. ಈಸಿಯಾಗಿದೆ ಟ್ರೇಡು. ನಾಳೆಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಎಲ್ಲೋ ಹೋಗುತ್ತೆ ಅನ್ನೋದ್ರ ಮೇಲೆ ಟ್ರೇಡ್ ಮಾಡೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಳ್ಳೆ ಟ್ರೆಂಡ್. ಇವತ್ತು ಇನ್ಫ್ಯಾಕ್ಟ್ ಓಪನಿಂಗ್ ಕ್ಯಾಂಡಲ್ ಒಳ್ಳೆ ಪ್ರಾಫಿಟ್ ಅಲ್ಲಿ ಇತ್ತು. ನಾನು ಆ ಟ್ರೆಂಡ್ ಬಿಟ್ಕೊಡ್ತೀನಿ ಕೂತೆ ಇಲ್ಲಿ ವಾಪಸ್ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಹೋಯಿತು. ಆಮೇಲೆ ನೋಡಿ ಮತ್ತೆ ಒಂದು ಆಪರ್ಚುನಿಟಿ ಕೊಡ್ತು. ಎಷ್ಟು ಸಲ ಆಟ ಆಡಿದೆ ನೋಡಿ ಇಲ್ಲಿ. ಸೊ ಈ ಝೋನ್ ಏನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂದರೆ ಅಥವಾ ಮೇಲ್ಗಡೆ ಹೋಯ್ತು ಅಂತಂದರೆ ಒಳ್ಳೆ ಮೂಮೆಂಟು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಎಕ್ಸ್ಪೈರಿ ಹೊರತುಪಡಿಸಿದಿನ ಇದೊಂದು ಹೊಸ ಎಕ್ಸ್ಪೆರಿಮೆಂಟ್ ನಾನು ಮಾಡ್ತಾ ಇದ್ದೀನಿ. ರಿಸಲ್ಟ್ ಬಂದಾಗ ಶೇರ್ ಮಾಡ್ತೀನಿ ನೋಡಿ. ಎಕ್ಸ್ಪೈರಿ ದಿನ ಒಂದೇ ರೇಂಜಲ್ಲಿ ಇರುತ್ತೆ, ಬೇರೆ ಇಂಡೆಕ್ಸ್ ಯಾವುದು ಮೂವ್ ಆಗಿದೆ ಅಂದರೆ ಮಾರನೇ ದಿನ ಒಳ್ಳೆ ನಮಗೆ ವಾಲಟಿಲಿಟಿ ನೋಡಲಿಕ್ಕೆ ಕಾಣಿಸುತ್ತೆ. ಇವತ್ತು ಅದೇ ಝೋನಲ್ಲಿ ಸಿಕ್ಕಾಪಟ್ಟೆ ವಾಲಟೈಲ್ ಮೂವ್ ಆಗಿದ್ದು ಮಿಡ್ ಕ್ಯಾಪ್ ನಿಫ್ಟಿ. ನಾಳೆ ಮೇಲ್ಗಡೆ ಹೋದರೆ ಮೇಲ್ಗಡೆ, ಕೆಳಗಡೆ ಬಂದರೆ ಕೆಳಗಡೆ. ಬಟ್ ಎಲ್ಲ ಬ್ಯಾಂಕ್ ನಿಫ್ಟಿ ಕಡೆ ಫೋಕಸ್ ಮಾಡಿರ್ತಾರೆ ನಾಳೆ, ಅದನ್ನೇ ನೋಡೋಣಂತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತಲ್ವ ಇವತ್ತು. ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಒಂದು ಸ್ಟಾಪ್ ಲಾಸ್ ಹಿಟ್ ಆಯ್ತು ನಂದು. ಯಾವುದು ಬೆಳಗ್ಗೆ 20,150 ಇಲ್ಲೆಲ್ಲೋ ನಾನು ಸಿನ ರೇಟಿಂಗ್ ಮಾಡಿದ್ದೆ, ಕೆಳಗಡೆ 20,000 ಏನೋ ಮಾಡಿದ್ದೆ. ಸೊ 20,150ರಿಂದ ಯಾವುದೋ ಒಂದು ಪಾಯಿಂಟಲ್ಲಿ ಇಲ್ಲಿಂದ ಕೆಳಗಡೆ ಬರ್ತಾ ಹೋಯ್ತಲ್ಲ, ನಮಗೆ 20,050 ಬಂದಾಗ ನಾನು 20,050 ಸಾರಿ ಸ್ವಲ್ಪ ಟೈಟ್ ರೇಂಜಲ್ಲಿದೆ. 20,150 20,050 ಏನೋ ರೇಂಜಲ್ಲಿದೆ. ಸೊ ಇಲ್ಲಿಂದ ಮುಟ್ಟಿ ಕೆಳಗಡೆ ಬರ್ತಾ ಹೋಯ್ತು. ಸೊ ಇದನ್ನು ನಾನು ಸೇಫ್ ಮಾಡ್ಕೊಂಡೆ. ಬಟ್ ಈ ಕೆಳಗಡೆ ಸ್ಟಾಪ್ ಲಾಸ್ ಬುಕ್ ಮಾಡ್ಕೋಬೇಕಾಯ್ತು. ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಏನು ಪ್ರಯೋಜನ ಆಗ್ತಿರಲಿಲ್ಲ, ಅಂದರೆ ವಾಪಸ್ ಮತ್ತೆ ಮೇಲ್ಗಡೆ ಹೋಯ್ತು, ಸೇಫೇ ಆಗಿರ್ತಿತ್ತು. ಬಟ್ ಆ ರೀತಿ ನಾವು ಇಟ್ಕೊಳಕ್ಕಾಗಲ್ಲ. ಬಟ್ ಅಟ್ ಎಂಡ್ ಆಫ್ ದ ಡೇ ನಾನು ಫಿನ್ ನಿಫ್ಟಿನಲ್ಲಿ ಪ್ರಾಫಿಟಲ್ಲೇ ಎಂಡ್ ಆದೆ. ಬಟ್ ಎಷ್ಟು ಕಮ್ಮಿ ರೇಂಜ್ ಇಟ್ಕೊಂಡ್ರು ಇವಾಗ ಸಾಕಾಗ್ತಾ ಇಲ್ಲ, ಅಂದರೆ ಎಷ್ಟು ದೂರಕ್ಕೆ ಹೋದ್ರೂ ನೀವು ಆಗ್ತಾ ಇಲ್ಲ ಅನ್ನೋ ಥರ ಸಿಚುವೇಶನ್ ಬಂದಿದೆ. ಇದು ಹೌದಾ, ಇದು ಒಂದು ಇನ್ನರ್ ಸೆಚೆಂಡಸ್ ಪ್ಯಾಟರ್ನ್ ಏನು ಕತೆ ಅನ್ನೋದು ನಾಳೆ ನೋಡೋಣ. ಹೌದು ಅಂತ ಆಗೋದಾದ್ರೆ ಫಿನ್ ನಿಫ್ಟಿನಲ್ಲಿ ಸೊ ಮೇಲ್ಗಡೆ ಹೋಗ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ ಇದೇ ಥರ ಪ್ಯಾಟರ್ನ್ ಇತ್ತ, ನಾನು ಅಬ್ಸರ್ವ್ ಮಾಡಿಲ್ಲ. ಬ್ಯಾಂಕ್ ನಿಫ್ಟಿನಲ್ಲೂ ಬ್ಯಾಂಕ್ ನಿಫ್ಟಿನಲ್ಲೂ ಒಂದು ಇನ್ವರ್ ಸೆಚೆಂಡಸ್ ಪ್ಯಾಟರ್ನ್ ಎಗೇನ್ ಸೇಮ್ ನೀವು ಇದೇ ಲೆವೆಲ್ಗೆ ಅಂತ ಅನ್ಕೊಂಡು ನೋಡ್ಬೋದು. ನೀವು ಇಲ್ಲಿ ಒಂದು ಇನ್ವರ್ ಸೆಚೆಂಡಸ್ ಪ್ಯಾಟರ್ನ್ ಆಗಿದೆ. ಅದೇ ನಾಳೆ 45,650 ಅನ್ನೋದು ವೆರಿ ಇಂಪಾರ್ಟೆಂಟ್. ಇನ್ನೇನಾದ್ರು ಬಿಟ್ಟು ಮೇಲ್ಗಡೆ ಹೋಯ್ತು ಅಂತಂದರೆ ನಾವು 46,000 ತನಕ ಮತ್ತೆ ರೀಚ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲ ಏನಾದ್ರು ಅಪ್ಪಿ ಗ್ಯಾಪ್ ಡೌನ್ ಆಯಿತು, ಇಲ್ಲಿಂದ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆದಂಗೆ ಆಗುತ್ತೆ. ಮತ್ತೆ ನಾವು 45,000 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ಬೋದು. ಸೊ 45,000 46,000 ಕೆಂಪ್ ಮಾಡ್ತಿರೋ ಹಸಿರು ಮಾಡ್ತಿರೋ ನೋಡೋಣ ನಾಳೆ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣಂತೆ. ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಹಿಂಡಾಲ್ಕೋ ಇವತ್ತು ಒಂದು ಎಂ ಪ್ಯಾಟರ್ನ್ ಥರ ಆಗಿತ್ತು ನೋಡಿ. ಇಲ್ಲಿ ಎಂ ಪ್ಯಾಟರ್ನ್ ಆಗಿ ಇಲ್ಲಿಂದ ನಮಗೆ ಶಾರ್ಪ್ ಆಗಿ ರಿಜೆಕ್ಷನ್ ಬಂದಿದೆ. ಸೊ ಈಗ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇದೆ. ಈ 500 ಈ ಝೋನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಸಪೋರ್ಟ್. ಇವತ್ತು ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಕೂಡ ಆಗಿದೆ. ಸೊ ಇದು ಸುಮಾರು ದಿನ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಇಲ್ಲಿ ಉಳಿಬೋದು. ದೊಡ್ಡ ವಾಲ್ಯೂಮ್ ಆಗಿದೆ, ದೊಡ್ಡ ಸೆಲ್ಲಿಂಗ್ ಆಗಿರಬೇಕು ಅಂತ ಅನ್ಕೊಂತಾ ಇದ್ದೀನಿ. ಯಾಕಂದರೆ ದೊಡ್ಡ ಫಾಲ್ ಬಂದಿರೋದ್ರಿಂದ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಒಳ್ಳೆ ಡಿವಿಡೆಂಡ್ ಕೊಡ್ತಾ ಇದ್ರು ಅಂತ, ಆದರೆ ರಿಸಲ್ಟ್ ನಾನು ನೋಡಿಲ್ಲ. ಬಟ್ ನೋಡಿ ರೀಸೆಂಟ್ ಟೈಮಲ್ಲಿ 2022 ಒಂದು ಹೈ ಮಾಡಿತ್ತು, ಈಗ ಮತ್ತೆ ಹೈ ಮಾಡಕ್ಕೆ ಬಂತು. ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಬರೋದು ಕಾಣಿಸ್ತಾ ಇದೆ. ಅಂದರೆ ಅರ್ಥ ಏನು, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿದೆ ಸ್ಟಾಕಲ್ಲಿ ಅಂತ, ಅಷ್ಟು ವ್ಯಾಲ್ಯೂಷನ್ ಕೂರ್ತಾ ಇಲ್ಲ ಅಂತ. ಸೊ ನೋಡೋಣ ವಾಪಸ್ ಬಂದರೆ ಈಗ 480 ಅನ್ನೋದು ಇಂಪಾರ್ಟೆಂಟ್ ಬೇಸು. 500 480 ಲೆವೆಲ್ ಇದನ್ನು ಮುರ್ಕೊಂಡು ಕೆಳಗಡೆ ಬರ್ತಾ ಹೋಯಿತು ಅಂದರೆ 440 ತನಕ ಸ್ಟಾಕ್ ಬಂದು ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹೋಲ್ಡ್ ಮಾಡಿರೋರು ತುಂಬ ಕಮ್ಮಿ ಲೆವೆಲಲ್ಲಿ ಯಾರು ಹೋಲ್ಡ್ ಮಾಡಿದಾರೆ ಅಂದರೆ ಇಟ್ಕೊಳ್ಳಿ, ಡಿವಿಡೆಂಡ್ ಕೊಡ್ತಾರೆ. ಬಟ್ ಇತ್ತೀಚೆಗೆ ಯಾರಾದರೂ ಈ ಬಾಕ್ಸ್ ಲೆವೆಲಲ್ಲಿ ಯಾರು ಬಂದು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದರೆ ಎಕ್ಸಿಟ್ ಮಾಡ್ಕೊಳ್ಳೋದ್ರ ಬಗ್ಗೆ ನೋಡ್ತಾ ಹೋಗೋದು ಹಿಂಡಾಲ್ಕೋದಲ್ಲಿ. ಅದೇ ರೀತಿಯಾಗಿ ಯು ಪಿ ಎಲ್ ಅಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಅಂತ ಬರ್ತಾ ಇದೆ. ಅದು ಯು ಪಿ ಎಲ್ದು ತುಂಬ ನೆಗೆಟಿವ್ ಬಂದಿದೆ, ಮತ್ತು ಒಂದಿಷ್ಟೇನು ಫಂಡಮೆಂಟಲಿ ಚೇಂಜ್ ಆಗಿದೆ. ನಾನು ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಸೊ ನಾನು ಇನ್ನೂ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿಲ್ಲ, ನಾನು ಕೊಟ್ಟಿಲ್ಲ. ಆದರೆ ನಾವು ಮಾತಾಡ್ಕೊಂಡಿದ್ವಿ ನೋಡಿ 450 ಈ ಲೆವೆಲಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ. ಅದಕ್ಕೆ ಕೆಳಗಡೆ ಬಂದರೆ ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ ಅಂತ. ಐ ಥಿಂಕ್ 480, ಅದಕ್ಕೆ ಕೆಳಗೆ ಬಂದರೆ 450 ಅಂತ ಮಾತಾಡ್ಕೊಂಡಿದ್ವಿ. ಈಗ ವಾಪಸ್ ಆ ಲೆವೆಲ್ಗೆ ಬಂದು ಟೆಸ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಬಟ್ ನೀವು ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ಇದು ಒಂದು ಸಪೋರ್ಟ್ ಲೆವೆಲ್ಲು, ಅಲ್ಲಿಗೆ ಬಂದು ಇವತ್ತು ಸಪೋರ್ಟ್ ತೊಗೊಂಡಂಗೆ ಕಾಣಿಸ್ತಾ ಇದೆ. ಸೊ ಸಪೋರ್ಟ್ ತೊಗೊಂಡು ರಿಕವರಿ ಕೊಟ್ಟರು ಈ ಮಾರಬಾಜು ಕ್ಯಾಂಡಲ್ ಟಾಪು ಇವಾಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಸ್ಟಾಕು ಸದ್ಯಕ್ಕೆ ವೀಕ್ ಇದೆ. ಅನ್ಲೆಸ್ 520 ಮೇಲ್ಗಡೆ ಕೊಟ್ಟು ಏನಾದ್ರು ಮೇಲ್ಗಡೆ ಹೋಗ್ತಿದೆ ಅಂದರೆ ಆಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲ ಅಂದರೆ ದೂರನೇ ಇರಿ, ಸ್ವಲ್ಪ ಸ್ಟಾಕಿಂದ ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡೋರು. ಹೋಲ್ಡ್ ಮಾಡಿ ನೋಡೋಣ ಈ ಲೆವೆಲ್ನ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಎಕ್ಸಿಟ್ ಮಾಡೋದಾ ಅಥವಾ ಇಟ್ಕೊಳೋದನ್ನು ಡಿಸೈಡ್ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಸೀಮೆನ್ಸಲ್ಲಿ ಇವತ್ತು ಒಂದು ರಿಸಲ್ಟ್ ಡೇ ಆಗಿತ್ತು ಅಂತ ಅನಿಸುತ್ತೆ. ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಕೇಳ್ಪಟ್ಟೆ. ಸೊ ಇವತ್ತು ಒಂದು ದೊಡ್ಡ ಕ್ಯಾಂಡಲ್ ಮಾಡಿಬಿಟ್ಟಿದೆ. 4,500 ಲೆವೆಲ್ ಟಚ್ ಮಾಡಿ ಕೆಳಗಡೆ 4,100 ನೋಡಿ ಹೆಂಗೆ ಆಟಾಡಿಸ್ಬಿಟ್ಟಿದ್ದಾರೆ ಇದರಲ್ಲಿ. ಸೊ ಇದು ಸುಮಾರು ದಿನ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ಮೂಮೆಂಟ್ ಆಯಿತು
ಆಯಿತು ಅಂತಂದರೆ ಅದೇ ರೀತಿ ಆಗುವಂಥದ್ದು 3,000 4,000 ಲೆವೆಲ್ ಸುಮಾರು ಸ್ವಲ್ಪ ದಿನದ ಹಿಂದೆ ಅನ್ಸ ಮಾತಾಡ್ಕೊಂಡಂಗಿದೆ ಈ ಸ್ಟಾಕ್ನ. ಯಾರೋ ಕೇಳಿದ್ರು 4,000 ಲೆವೆಲ್ ಬಂದರೆ ನೋಡಿ 4,000 ಲೆವೆಲ್ಗಿಂತ ಕೆಳಗಡೆ ಬಂದರೆ ಆ್ಯಡ್ ಮಾಡ್ಕೋಬೋದು ಅಂದಿದೆ. ಇವತ್ತು ಅದೇ ಝೋನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲೊಂದು ದೊಡ್ಡ ವಾಲಟಿಲಿಟಿ ಕ್ರಿಯೇಟ್ ಮಾಡಿದೆ. ಇದೊಂದು ಬಸ್ ಸ್ಟ್ಯಾಂಡಾಗಿ ಕೆಳಗಡೆ ಬಂದರೆ 3,900 ಲೆವೆಲ್ಗೆ ಬಂದರೆ ಆ್ಯಡ್ ಮಾಡ್ಕೊಳೋರು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಇಲ್ಲ ಅಂತಂದರೆ ಬೇಡ ಅಂತ ಅನಿಸುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಜಾಸ್ತಿ ತೊಗೊಂಡಿಲ್ಲ, ಸೊ ಕೆಲಸನೂ ಬೇರೆ ಇದೆ, ಹಾಗಾಗಿ ಕ್ವಿಕ್ಕಾಗಿ ಮುಗಿಸ್ಕೊಡ್ತಾ ಇದ್ದೀನಿ. ನಾಳೆ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ. ಸೊ ಹುಷಾರಾಗಿ ಟ್ರೇಡ್ ಮಾಡಿ, ಕಮ್ಮಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ. ಇವತ್ತು ಯಾರಾದರೂ ತುಂಬ ಲಾಸ್ ಮಾಡ್ಕೊಂಡಿದ್ದೀರಾ ಅಂದರೆ, ಬಟ್ ಇವತ್ತು ಲಾಸ್ ಆಗಿದ್ರೆ ದಟ್ಸ್ ಓಕೆ, ಯಾಕೆಂದರೆ ಮಾರ್ಕೆಟೇ ಅಷ್ಟು ವಾಲಟೈಲ್ ಆಗಿತ್ತು ಇವತ್ತು. ಬಟ್ ಪ್ರೈಸ್ ಆಕ್ಷನ್ ಅನ್ನೋದು ಇನ್ನೂ ಕೂಡ ವ್ಯಾಲಿಡ್ ಆಗಿದೆ. ಸೊ ಮೇಲ್ಗಡೆ ಕೊಟ್ಟರೆ ಮೇಲ್ಗಡೆ, ಕೆಳಗಡೆ ಕೊಟ್ಟರೆ ಕೆಳಗಡೆ, ಕ್ಲೀನಾಗಿ ಒಂದು ಕ್ಲಿಯರ್ ಡೆಫಿನೇಷನ್ ಕೊಟ್ಟಿದೆ. ಇವತ್ತು ಆ ವಾಲಟಿಲಿಟಿ ಆಗಿರೋದ್ರಿಂದ ನಾಳೆ ಯಾರೋ ಒಬ್ಬರು ಕೈ ಮುರ್ಕೊತಾರೆ. ಯಾರು ಕೈ ಮುರ್ಕೊತಾರೋ, ಯಾರು ಚೆನ್ನಾಗಿ ಬಲವಾಗಿರ್ತಾರೋ ಅವ್ರದ್ದೇ ಬಲ ಜಾಸ್ತಿ ಆಗುತ್ತೆ, ಅವ್ರದ್ದೇ ಪರಾಕ್ರಮ ಆಗುತ್ತೆ. ನಾಳೆ ನೋಡೋಣ ಯಾರು ಫೈಟ್ ಕೊಡ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನ ನಾಳೆ ಮಾರ್ಕೆಟ್ ಉತ್ತರ ಕೊಡ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ 2024 ನಮ್ಮ ಚಾನಲ್ ಮಿಷನ್ ಎಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಚೆಕ್ಔಟ್ ಮಾಡಿ. ಈ ವರ್ಷ ನೀವು ಒಂದು ಜೀವ ವಿಮೆನ ತಗೊಂಡು ನಿಮ್ಮ ಫ್ಯಾಮಿಲಿಯನ್ನು ಕೂಡ ಸುರಕ್ಷಿತವಾಗಿರಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.